that's me. ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ನೆನ್ನೆ ತುಂಬ ಏನೆಲ್ಲೋ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ದೊಡ್ಡ ವ್ಲಾಗ್ ಆಗುತ್ತೆ ಅಂತಲ್ಲ. ಆದರೆ ದೊಡ್ಡದಾಗಿ ಚಿಕ್ಕದು ಆಗಲಿಲ್ಲ. ಸೊ ಎಷ್ಟು ನಿಮಿಷ, 3 ನಿಮಿಷ ವ್ಲಾಗ್ ಆಗಿದೆ ಅಷ್ಟೇ. ಸೊ 3 ನಿಮಿಷದಲ್ಲಿ ಏನೆಲ್ಲೋ ಏನು ಹೇಳಿದೆ ನನಗೂ ಗೊತ್ತಿಲ್ಲ. ಅದರಲ್ಲಿ ಏನಾಯ್ತು ಅಂದರೆ, ಇಂಟರ್ವ್ಯೂಗೆ ಹೋದವನು ಬೆಳಿಗ್ಗೆ 9:30ಗೆ ಒಳಗಡೆ ಹೋಗುವಂಥವ್ರು. ಸೊ 9:30 ಒಳಗಡೆ ಹೋದವನು ಬಂದಿರೋದು ಎಷ್ಟು ಗಂಟೆ ಅಂದ್ಕೊಳ್ತೀರಾ? ಸೊ ರಾತ್ರಿ 10 ಗಂಟೆ. ಸೊ ಲಾಸ್ಟ್ ಅಂದ್ರೆ ಎಷ್ಟು ಲಾಸ್ಟ್ ಮಾಡಿದ್ರು ಬರೋರು, ಎಷ್ಟು ಲಾಸ್ಟು ಅಂತ ಎಷ್ಟು ಟೈಮ್ ತಗೊಂಡ್ರು ಬರೋರು. ಅಂದರೆ ಅದು ಬೇಗ ಆಗೋ ಪ್ರೋಸೆಸ್ ಆಯಿತಾ. ಅವರು ಬೇಗ ಅಂತ ಟೈಮ್ ಮಾಡೋದು ಅನ್ಕೋತೀನಿ. ಅವ್ರು ಆ ಕಡೆ ಈ ಕಡೆ ಹೋಗ್ತಿರ್ತಾರೆ. ಬಟ್ ರಿಯಾಲಿಟಿ ನಮಗೂ ಗೊತ್ತಿಲ್ಲ ಏನು ನಮ್ಮನ್ನ ಬೇಕಂತ ಉರ್ಸ್ಕೊತಾರೆ. ಅಂದರೆ ಒಂದು 45 ಜನ ಇರ್ಬೋದು. ಸೊ ಅದರಲ್ಲಿ ಒಂದೊಂದೇ ರೌಂಡ್ ಹೋಗ್ತಾ ಒಬ್ಬರೇ ಎಲಿಮಿನೇಟ್ ಆಯ್ತಾ ಮನೆಗೆ ಹೋಗ್ತಾ ಇರ್ತಾರೆ. ಸೊ ಅಂತೂ ಕೊನೆಗೆ ಹೋಗಿ ಮ್ಯಾನೇಜರ್ ರೌಂಡಲ್ಲಿ ಸೆಲೆಕ್ಟೆಡ್ ಅಂತ ಹೇಳಿದ್ರು. ಸೆಲೆಕ್ಟೆಡ್ ಆದಮೇಲೆ ಮತ್ತಲ್ಲಿಂದ ಇನ್ನು ಯಾವಾಗ ಬರಬೇಕು ಅದು ಗ್ರೂಪ್ ಜಾಯಿನ್ ಮಾಡಿ ಮತ್ತಲ್ಲಿ ನೋಡಿದ್ರೆ ಇವಾಗ ಗ್ರೂಪಿಂದ ರಿಮೂವ್ ಮಾಡಿಬಿಟ್ಟವ್ರೆ. ಏನು ಸೀನು ಗೊತ್ತಿಲ್ಲ. ಇವಾಗ ಕಾಲ್ ಮಾಡಿದ್ರೆ ಅವ್ರು ಬೇರೆ ಇವಾಗ ಸ್ಯಾಟರ್ಡೆ ಸಂಡೇ ಅಲ್ಲಿ ವೀಕ್ ಇದು ರಜೆ ಇರೋದ್ರಿಂದ ಅವ್ರು ಪಿಕ್ ಮಾಡ್ತಾಯಿಲ್ಲ. ಇನ್ನು ಮಂಡೇವರೆಗೂ ನಾನು ಕಾಯಬೇಕು. ಈಗ ಮಂಡೇನೇ ಅವ್ರು ಕಾಲ್ ಮಾಡಿದ್ರೆ ಏನು ಕತೆ ಅಂತ. ಅಂದರೆ ಜಾಯ್ನಿಂಗ್ ಆ್ಯಕ್ಚುಲಿ ಅವರು 20th ಜೂನ್ ಆ ಥರ ಏನೋ ಹಾಕಿದ್ದಾರೆ. ಸೊ ಅದು ಗೊತ್ತಿಲ್ಲ, ಏನು ಸರಿಯಾಗಿ ನನಗೂ ಕನ್ಫ್ಯೂಷನ್ ಇದೆ. ಇವತ್ತು ಕಂಪ್ಲೀಟ್ ತಿಳಿಸೋಣ ಏನಲ್ಲಿ ಹೇಳಿದ್ದೆ. ಸೊ ಅಷ್ಟೆಲ್ಲ ಏನಿಲ್ಲ, ಸ್ಟೋರಿ ಅಷ್ಟೇ. ಅದೇ ಸೆಲೆಕ್ಟೆಡ್ ಅಂತ ಹೇಳಿರೋದು ಅಂದರೆ ನನ್ನ ಮಾತ್ರ ರಿಮೂವ್ ಮಾಡೋರು ಇಲ್ಲ ಎಲ್ಲರನ್ನೂ ರಿಮೂವ್ ಮಾಡೋರು ಅದು ನನಗೂ ಗೊತ್ತಿಲ್ಲ ಗ್ರೂಪಿಂದ. ಅಂದರೆ ನಾನು ರಿಮೂವ್ ಆದಮೇಲೆ ಎಲ್ಲರೂ ನನಗೆ ಅಲ್ಲಿ ಡೀಟೇಲ್ಸ್ ಗೊತ್ತಾಗಲ್ಲ ಏನೇನು ಆಗ್ತಾಯಿದೆ ಅಂತ ಅಲ್ವಾ. ನನಗೂ ಸರಿ ಏನು ಸೀನ್ ಗೊತ್ತಿಲ್ಲ, ನೋಡೋಣ ಏನು ಅಪ್ಡೇಟ್ ಕೊಡ್ತಾರೋ ಏನು ಅಂತ. ಅದು ಬಿಟ್ಟರೆ ಇನ್ನೇನಿದೆ, ಇನ್ನೇನು ಇಲ್ಲ ಗೈಸ್. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನೋಡೋಣ, ಇವತ್ತು ನೈಟು ಸ್ಯಾಟರ್ಡೇ ಇರೋದ್ರಿಂದ ಸ್ಕೂಟಿ ಇದೆಯಲ್ಲ, ಸೊ ಟರ್ಫಿಗೆ ಹೋಗೋಣ. ಆದರೆ ವೀಡಿಯೋ ಮಾಡ್ಬೋದು. ಗೋಪ್ರೋ ತಗೊಂಡು ಹೋಗೋಣ, ಬ್ಯಾಗಲ್ಲಿ ಹಾಕೊಂಡು ಹೋಗೋದು. ಅಲ್ಲಿ ಬಂದರೆ ಗೋಪ್ರೋ ಬೇಡ ಅನಿಸ್ಬಿಡತ್ತೆ ಆಯಿತಾ. ಸುಮ್ಮನೆ ಡಿಗೆಯಲ್ಲಿ ಇಟ್ಕೊಂಡು ಬಿಸಿಯಾಗಿ ನೋಡೋಣ. ಇವಾಗ ಬನ್ನಿ. ಇವಾಗ ಏನಾಗಿದೆ ಅಂದರೆ, ನಾನು ಇವಾಗ ಕೆಲಸ ಮಾಡಿರೋ ಕಂಪ್ನಿಯಿಂದ ಸ್ಯಾಲ್ರಿ ಬಂದಿದೆ. ಸೊ ಅಲ್ಲಿ ಇವಾಗ ಅದನ್ನೇನು ಮಾಡಬೇಕಂದ್ರೆ, ಸೊ ನಾನು ಇನ್ನೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಅಂದರೆ ಅಂದರೆ ಲಾಸ್ಟ್ ಟೈಮ್ 1,500-2 ಸಾವಿರದ ಹತ್ರ ಖರ್ಚು ಮಾಡಿಬಿಟ್ಟಿದ್ದೀನಿ. ಸೊ ಅದನ್ನು ಅಲ್ಲಿಗೆ ಸೆಟ್ ಮಾಡಿ, ಇವಾಗ ಎಷ್ಟಿದೆ ಬ್ಯಾಲೆನ್ಸ್ ಸೆಟ್ ಮಾಡಿ, ಸೊ ಅದಕ್ಕೆ ಎಕ್ಸಾಕ್ಟ್ ಅಷ್ಟು ಅಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಅದು ಬಿಟ್ಟು ಬಾಕಿ ಇರೋ ಅಮೌಂಟಲ್ಲಿ PG ಕೊಡಬೇಕು. ಎಲ್ಲ ಎಕ್ಸ್ಪೆನ್ಸಸ್ ಏನು ಉಳಿಯಲ್ಲ. ಬನ್ನಿ ಇವಾಗ ಏನಾಗುತ್ತೆ ನೋಡೋಣ, ನಿಮ್ಗೆ ತೋರಿಸ್ತೀನಿ ಬನ್ನಿ. ಸೊ ಇವತ್ತಂತೂ ಈ ಜಾಗ ಯಾವುದು, ನಾನು ಇವಾಗ ಡೈಲಿ ಕ್ರಿಕೆಟ್ ನೋಡೋಕ್ಕೆ ಬರ್ತೀನಲ್ಲ, ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಸೊ ಹೆಂಗಿದೆ ಅಂದರೆ ಫುಲ್ ಗ್ರೀನರಿ ಆಗಿಬಿಟ್ಟಿರ್ತಾರೆ. ಯಾಕಂದರೆ ಇದು ಮಳೆ ಹೊಡೆದು ಸ್ವಲ್ಪ ಟೈಮ್ ಆಗಿದೆಯಲ್ಲ, ಒಂದು 2-3 ದಿನ ಆದರೆ ಈ ಥರ ಚಿಗುರು ಬಂದುಬಿಟ್ಟಿರುತ್ತೆ. ಸೊ ಅದಕ್ಕೆ ನೋಡಿ ಈಗ ಒಂದ್ಸಲ ಹೆಂಗೆ ಕಾಣಿಸ್ತಿದೆ ಅಂತ. ನಿಮ್ಗೆ ಗೊತ್ತಾಗ್ತಾಯಿದೆಯಾ? ಗೊತ್ತಾಗ್ತಿದೆ ಕ್ಯಾಮ್ರಾದಲ್ಲೂ. ಅಂದರೆ ಡೈಲಿ ಅಬ್ಸರ್ವ್ ಮಾಡಬೇಕು, ನಿಮ್ಮ ಹಳೆ ವಿಡಿಯೋ ನೋಡಿ. ಸೊ ಅದರಿಂದ ನಿಮಗೆ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಎಲ್ಲ ಕ್ರಿಕೆಟ್ ಆಡ್ತಾ ಇರೋದಿಲ್ಲಿ, ಫುಟ್ಬಾಲ್ ಯಾರೂ ಆಡ್ತಾ ಇಲ್ಲ. ಮಾರ್ನಿಂಗ್ ಆಡ್ತಾರೆ, ನೋಡೋಣ. ಇವತ್ತು ನೈಟು ಹೋಗ್ತೀನಿ, ನಾಳೆ ಮಾರ್ನಿಂಗು ಇಲ್ಲಿಗೆ ಬರ್ತೀನಿ. ಇಲ್ಲಿಗೆ ಬರಬೇಕಂದ್ರೆ ಮಳೆ ಹೊಡೆದಿರ್ಬಾರ್ದು. ಅಲ್ಲಿಗಾದರೂ ನೋ ಪ್ರಾಬ್ಲಮ್. ಅಲ್ಲಿಗೆ ಮಳೆ ಹೊಡಿತಾ ಇದ್ರೆ ಹೋಗೋಕ್ಕಾಗಲ್ಲ, ಮಳೆ ಹೊಡೆದು ಬಿಟ್ಟಿದ್ರು ಹೋಗ್ಬೋದು. ಅಲ್ಲಿ ಟರ್ಫ್ ಆಗಿರೋದ್ರಿಂದ ಅಲ್ಲಿ ಒಟ್ಟಾರೆ ಓದಿಸಿ. ಆದರೆ ಅಲ್ಲಿ ಹೋದ್ರೇ ಪ್ರಾಪರಾಗಿ ಗೇಮ್ ಮಾಡೋಕ್ಕಾಗೋದು. ಯಾಕಂದರೆ ಅಲ್ಲಿ ಹೋಗಿದ್ರೆ ಒಂದು 10 ಜನ ಬಂದಿರ್ತಾರೆ, ಅಥವಾ ಪ್ರಾಪರ್ ಟೀಮ್ ಇರುತ್ತೆ ಅಲ್ಲಿ. ಇಲ್ಲ, ಆ ಥರ ಇಲ್ಲ. ಇವಾಗ ಎಲ್ಲಿದ್ದೀನಿ ಗೊತ್ತಾ? ಸೊ ಗೊತ್ತಲ್ಲ, ನಾನು ಏನು ಟೈಮ್ ಸಿಕ್ಕಿದ್ರೆಲ್ಲ ಇಲ್ಲಿಗೆ ಬರ್ಬಿಡ್ತೀನಪ್ಪ ಟರ್ಫ್ಗೆ. ನೋಡೋಣ ಇವಾಗ 11 ಗಂಟೆ ಶಿಫ್ಟ್ ಅಂದರೆ 11 ಗಂಟೆ ಯಾರಾದರೂ ಆಟ ಆಡಕ್ಕೆ ಬರ್ತಾರ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಆಲ್ರೆಡಿ ಆಡ್ತಾ ಇದ್ದಾರೆ. ಅಂದರೆ 11 ಗಂಟೆ ಆಗಿಲ್ಲ. ಸೊ ಇವಾಗ 10 ಗಂಟೆ ಟೈಮ್ ಇದೆ. ಸೊ 10 ಗಂಟೆಗೆ ಯಾರೋ ಆಡ್ತಾಯಿದ್ದಾರೆ. ಸೊ ಇವಾಗ 11 ಗಂಟೆಗೆ ಯಾರೋ ಬರ್ತಾರ ಕಾದು ನೋಡಬೇಕಾಗಿದೆ. ಬಟ್ ಇವ್ರದ್ದು ಗೇಮ್ ಸ್ವಲ್ಪ ಚೆನ್ನಾಗಿದೆ ಅನ್ಕೋತೀನಿ. ಯಾಕಂದರೆ ಎಲ್ಲ ಬೂಟಿಲ್ದ ಆಡ್ತವ್ರೆ. ಹಂಗಾದರೆ ಸೇರಿಸ್ಕೊಬಿಡ್ತಾರೆ. ಈ ಬೂಟ್ ಇರೋರೇ ಕತೆ ಕರೆಕ್ಟು ಟೀಮ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈ ತವ ಕಾಣಿಸ್ತಿದೆಯಾ ನನಗೂ ಗೊತ್ತಿಲ್ಲ. ಒಟ್ಟಾರಾಗಿ ಮಾತಾಡ್ತಾ ಏನೋ ಒಂದು ಮಾಡ್ತಾಯಿದ್ದೀನಿ. ಯಾವುದೋ ಒಂದು ಗಾಡಿ ಬಂತಂದು ಖುಷಿ ಅದೇ. ನೋಡಿದ್ರೆ ಅವ್ರು ಆ ಕಡೆಯಲ್ಲಿ ಹೋಗ್ಬಿಟ್ರಲ್ಲ ಗುರು. ಇಲ್ಲಿಲ್ಲ ಅಂದರೆ ಇನ್ನೇನು ನೋಡೋದು. ಅಲ್ಲಿ ಹೋಗ್ಬಿಡ್ಲ ಇನ್ನೊಂದು ಟರ್ಫಿಗೆ. ಇವತ್ತು ಹೆಂಗಾದ್ರೂ ಆಡಲೇಬೇಕು ಗುರು. ಸಾಟರ್ಡೆ ಅಂದಮೇಲೆ ಬರಲೇಬೇಕಲ್ಲ. 11 ಗಂಟೆಗೆ ಯಾರಾದ್ರು ಬಂದರೆ ಓಕೆ, ಬರ್ತಾರೆ ನನ್ನ ಪ್ರಕಾರ. 11 ಗಂಟೆಗೆ ಫುಟ್ಬಾಲ್ ಆಡೋರು ಇಲ್ಲಿಗೆ ಬರಲ್ವ? ಹಿಂಗೆ ಸೀನು. ಇವರೆಲ್ಲ ಸುಸ್ತಾಗ್ಬಿಟ್ಟವ್ರೆ ಆಲ್ರೆಡಿ. ಇವರು ನೋಡಿದ್ರೆ ಗೊತ್ತಾಗುತ್ತೆ.
ಇವ್ರು 11 ಗಂಟೆಗೆ ಮುಗಿಸ್ತಾರೋ ಇಲ್ಲ ಇನ್ನೂ ಕಂಟಿನ್ಯೂ ಮಾಡ್ತಾರೋ ಇಲ್ಲ 11 ಗಂಟೆಗೆ ಬೇರೆ ಟೀಮ್ ಆದರೂ ಬರುತ್ತೋ ಫುಟ್ಬಾಲ್ ಆಡೋರು, ಕಾದು ನೋಡಬೇಕಾಗಿದೆ. ನಿಮ್ಗೆ ಅಪ್ಡೇಟ್ಸು ಸಿಗುತ್ತೆ. ಬಟ್ ಇವತ್ತು ವ್ಲಾಗ್ ಏನು ಜಾಸ್ತಿ ಏನು ಆಗಲಿಲ್ಲ ಬಿಡಿ, ಮಾಡಿರೋದೇ ಅಷ್ಟು. ಸೊ ಇವರೆಲ್ಲ ಎದುರುತ್ತಾ ಇರೋದು ನೋಡ್ತಾ ಇದ್ರೆ ಲಿಟ್ರಲಿ ಎಲ್ಲಿಗೆ ಬಂದುಬಿಟ್ಟಿದ್ದೀನಿ ಅಂದರೆ 1 ಅವರ್ ಇಲ್ಲಿಗೆ ಬರೋಕ್ಕೆ. ಆ್ಯಕ್ಚುಲಿ ಲೊಕೇಶನ್ ಗೊತ್ತಿದ್ದರೆ 5 ನಿಮಿಷ, ಗೊತ್ತಿಲ್ಲದಿರೋ ಜಾಗಕ್ಕೆ ಲೊಕೇಶನ್ ನೋಡ್ಕೊಂಡು ಬರೋದಕ್ಕೆ 1 ಅವರ್ ಆಯಿತು ಬರೋ. ಇಲ್ಲಿ ಬಂದು ನೋಡಿದ್ರೆ ಯಾರಿಲ್ಲ, ಫುಟ್ಬಾಲ್ ಟರ್ಫು ಇದು ಎಲ್ಲಿರೋದು, ಟರ್ಫ್ ಪಾರ್ಕ್ HS ಒಂದು ಹಳೇದೊಂದಿತ್ತು ಆಯಿತಾ. ಅಲ್ಲಿಗೆ ಹೋಗಿ ನೋಡಿದ್ರೆ ಅಲ್ಲಿ ಏನೋ ವರ್ಕ್ ನಡೀತಾಯಿದೆ, ಸೊ ಅದಕ್ಕೆ ಅದನ್ನ ನಿಲ್ಲಿಸ್ಬಿಟ್ಟವ್ರೇನೋ. ಇವಾಗ ಇಲ್ಲಿ ಬಂದಿದ್ದೀನಿ. ಏನೋ ಪರವಾಗಿಲ್ಲ, ನೆಕ್ಸ್ಟ್ ಟೈಮು ಇಲ್ಲಿಗೆ ಗೊತ್ತಿಲ್ಲದೇನೋ ಅಂದರೆ ನೋಡೋದೇ ಬರ್ಬೋದು, ನೋಡೋಣ. ನಾಳೆ ಬಂದರೂ ಬಂದೆ. ಸೊ ಬನ್ನಿ ಇವಾಗ ರಿಟರ್ನ್ ಹೋಗೋಣ, ಇನ್ನು ರೂಮ್ಗೆ ಹೋಗೋದಷ್ಟೇ. ನೋಡೋಣ ಏನಾದರೂ ಕುಡ್ದು ಹೋಗೋಣ ಅಂತ ಅನಿಸ್ತಾ ಇದೆ. 12 ಗಂಟೆಗೆ ಯಾರಾದರೂ ಬರ್ಬೋದಾ ಆಡೋಕ್ಕೆ, ಡೌಟೇ. ಸೊ ಅಷ್ಟೇ, ಇನ್ನು 12 ಗಂಟೆಗೆ ಆಗೈತು. ನಾನು ಈ ವ್ಲಾಗ್ನ ಇಲ್ಲಿಗೇನು ಮಾಡಿದೆ, ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.